ಚೆಕ್ ಸೊ ವಾಯ್ಸ್ ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇದೊಂದು ಡಿಫ್ರೆಂಟ್ ಆ್ಯಂಗಲಲ್ಲಿ ಟ್ರೈ ಮಾಡ್ತಿದ್ದೀನಿ ವೀಡಿಯೋ ಮಾಡೋಕ್ಕೆ. ಸೊ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇರೋ ಸೋಲೋ ವ್ಯಾಂಡರರ್ ಆ್ಯಂಡ್ ನಾನು ನಿಮ್ಮ ಮುಕ್ಷಿತ್. ಆ್ಯಂಡ್ ಇವತ್ತಿನ ವ್ಲಾಗಿಂದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕಳೆದ ವ್ಲಾಗ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಬೇಸಿಕಲಿ ಲಾಸ್ಟ್ ಕಂಟಿನ್ಯೂಸ್ ಆಗಿ 3 ದಿವಸದಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಕನ್ಸಿಸ್ಟೆನ್ಸಿ ಅಥವಾ ಒಂದೇ ಕಂಟಿನ್ಯೂ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ಬಂದು 4th ವೀಡಿಯೋ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಗಂಟ ಬಂದ ವ್ಲಾಗ್ಸ್ ಎಲ್ಲ ಇಷ್ಟ ಇದೆ ಅಂತ ತಿಳ್ಕೊಳ್ತೀನಿ. ಅದ್ರ ಜೊತೆ ನೋಟಿಫಿಕೇಷನ್ ಬಗ್ಗೆನೂ ಮಾತಾಡಿದೆ. ನೋಟಿಫಿಕೇಷನ್ ಬೆಲ್ ಐಕಾನ್ ಆನ್ ಮಾಡೋಕ್ಕೆ, ಇನ್ ಕೇಸ್ ಆನ್ ಮಾಡಿಲ್ಲ ಅಂದರೆ ನೋಟಿಫಿಕೇಷನ್ ನಿಮಗೆ ಸಿಗೋದು ತುಂಬ ಲೇಟ್ ಆಗುತ್ತೆ. ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಈ ಹೆಲ್ಮೆಟ್ ಕ್ಯಾಮರಾದ ಬಗ್ಗೆ ಮಾತಾಡೋಣ. ಸೊ ಆ್ಯಕ್ಷನ್ ಕ್ಯಾಮರಾ ನೋಡಿರಲ್ಲ, ನನ್ನ ಜೊತೆ ಗೋಪ್ರೋ ಎಲ್ಲ ಇತ್ತಲ್ಲ. ಇಂಡಿಯಾದಲ್ಲಿ ಎಷ್ಟೋ ಜನರು ಲೈಫ್ ಆ್ಯಕ್ಚುಲಿ ಯೂಟ್ಯೂಬ್ ಮೇಲೆ ನಿಂತಿದೆ, ಅಥವಾ ಸುಮಾರು ಜನ ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಲೈಕ್ ಅವ್ರದ್ದು ಸೋರ್ಸ್ ಆಫ್ ಇನ್ಕಮ್ನ ಯೂಟ್ಯೂಬಿಂದನೇ ಮಾಡ್ತಿದ್ದಾರೆ. ಅದು ಮೇಯ್ನಾಗಿ ಮೋಟೋ ವ್ಲಾಗಿಂಗಲ್ಲಿ ತುಂಬ ಜನ ಸೆಟ್ಲ್ ಆಗಿದ್ದಾರೆ. ಅವ್ರು ಮಾಡ್ತಿರೋ ವರ್ಕ್ನೂ ಲೈಕ್ ಅವರಿದ್ದ ಜಾಬ್ನೂ ಬಿಟ್ಟುಬಿಟ್ಟು ಎಷ್ಟೋ ಜನ ಯೂಟ್ಯೂಬಿಗೆ ಬಂದಿದ್ದಾರೆ. ಸೊ ಅವ್ರದ್ದೆಲ್ಲ ಲೈಫ್ ಸಹ ಯೂಟ್ಯೂಬಲ್ಲಿದೆ. ಅಂಥ ಟೈಮಲ್ಲಿ ಇರ್ಬೇಕಾದ್ರೆ ಕೇರಳದಲ್ಲಿ ಏನು ಮಾಡಿದ್ದಾರೆ, ಲೈಕ್ ಹೆಲ್ಮೆಟ್ ಕ್ಯಾಮರಾನ ಬ್ಯಾನ್ ಮಾಡಿದ್ದಾರೆ. ಪ್ರಾಬ್ಲಿ ಸುಮಾರು ಜನಕ್ಕೆ ಈ ವಿಷಯ ಗೊತ್ತಿರುತ್ತೆ, ಲೈಕ್ ಕೇರಳದಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂತ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಓಡಿಸೋರಿಗೆ ಬೈಕ್ ರೈಡ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ಕ್ಯಾಮರಾದ ಮೇಲೆ ಇರುತ್ತೆ ಅಂತ. ಅದು ಯಾವ ಲೆಕ್ಕದಲ್ಲಿ ಆ ಥರ ತಗೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ ಗುರು. ನಾನು ಆ್ಯಕ್ಷನ್ ಕ್ಯಾಮರಾಸ್ ಎಲ್ಲ ಯೂಸ್ ಮಾಡಿದ್ದೀನಿ, ನಾನು ವ್ಲಾಗ್ಸ್ ಎಲ್ಲ ಮಾಡಿದ್ದೀನಿ. ಬಟ್ ಯಾವತ್ತೂ ನಾವೇನೋ ಆ ಕ್ಯಾಮರಾ ಎದುರುಗಡೆ ಕುತ್ಕೊಂಡು ಲೈಕ್ ಹೆಲ್ಮೆಟಲ್ಲಿ ಫಿಕ್ಸ್ ಮಾಡಿರೋ ಕ್ಯಾಮರಾ ನೋಡ್ಕೊಂಡು ನಾವು ಯಾವತ್ತು ಗಾಡಿ ಓಡಿಸಲ್ಲ. ಇರೋ ಇಷ್ಟು ದಪ್ಪಕ್ಕೆ ಇಷ್ಟೆಲ್ಲ ಸೀನ್ಗಳು ಬೇಕಿತ್ತು ಅಂತ ಯೋಚನೆ ಮಾಡ್ತೀನಿ. ಇನ್ ಕೇಸ್ ಮುಖದಲ್ಲಿ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಏನಾದ್ರು ಹಾಕೊಂಡು ಓಡಾಡಂಗಿದ್ರೆ ಓಕೆಪ್ಪ, ಇದು ಇರೋದೇ ಪುಟ್ಟದಾಗಿ ಇಷ್ಟು ದಪ್ಪ ಇರೋದು ಒಳ್ಳೆ ಕೋಳಿ ಮೊಟ್ಟೆ ಇದ್ದಂಗೆ, ಅದನ್ನು ಬ್ಯಾನ್ ಮಾಡಿದ್ದಾರೆ. ನಾನು ಅಗೇನ್ಸ್ಟ್ ದ ಗೌರ್ಮೆಂಟ್ ಏನು ಮಾತಾಡ್ತಿಲ್ಲ, ಬಟ್ ಎಷ್ಟೋ ಜನರು ಲೈಫ್ ಮೋಟೋ ವ್ಲಾಗಿಂಗಲ್ಲೇ ಇದೆ. ಅದೊಂದು ಕೆಟ್ಟ ವಿಷಯ ಎಲ್ಲ ಮೋಟೋ ವ್ಲಾಗರ್ಸಿಗೂ. ಈ ಸದ್ಯ ಕೇರಳದಲ್ಲಿ ಮಾಡ್ಯಾರೆ, ಇನ್ನು ಯಾವಾಗ ಬೇರೆ ಸ್ಟೇಟ್ಗಳಲ್ಲಿ ಮಾಡ್ತಾರೆ ದೇವರಿಗೆ ಗೊತ್ತು, ಹೇಳೋಕ್ಕಾಗೋದಿಲ್ಲ. ಯಾವಾಗ ಬೇಕಾದ್ರೂ ಮಾಡಿಬಿಡ್ಬೋದು. ಲೈಕ್ ಈಗ ಮಾಡ್ತಾರೆ, ನಾ ಹೇಳ್ತಿಲ್ಲ, ಮಾಡ್ಬೋದೇನೋ ಅಂತ ಒಂದು ಯೋಚನೆ ಅಷ್ಟೇ, ಇಮ್ಯಾಜಿನೇಷನ್ ಅಥವಾ ಏನೋ ಒಂದು ಮಾಡೋದಿದ್ರೆ ಒಳ್ಳೆಯದು. ಬಿಕಾಸ್ ಆಗ್ಲಿಂದ ಪುನಃ ಹೇಳ್ತೇನೆ, ಎಷ್ಟೋ ಜನ ಆ್ಯಕ್ಚುಲಿ ಮೋಟೋ ವ್ಲಾಗಿಂಗಲ್ಲೇ ಅವ್ರ ಲೈಫ್ನ ಸೆಟಲ್ ಮಾಡ್ಕೊಂಡಿದ್ದಾರೆ. ಐ ಮೀನ್ ಥ್ರೂ ಯೂಟ್ಯೂಬ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಲೈಕ್ ರಾಂಗ್ ಡಿಸಿಷನ್. ಯಾಕಂದರೆ ಕೇರಳದಲ್ಲಿ ಏನು ಕಮ್ಮಿ ವ್ಲಾಗರ್ಸ್ ಇಲ್ಲ, ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ವ್ಲಾಗರ್ಸ್ ಇದ್ದಾರೆ. ಯಾರೋ ಒಬ್ಬನೋ ಅಥವಾ ಇಬ್ಬರು ತಲೆ ಇಲ್ಲದನು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತಾನೆ. ಸೊ ಅದೇ ರೀಸನಿಂದ ಆಗ್ಬಿಟ್ಟು ಹೆಲ್ಮೆಟ್ ಕ್ಯಾಮರಾಸ್ಗಳನ್ನ ಬ್ಯಾನ್ ಮಾಡ್ತಾರೆ. ಅದಂತೂ ನಾನು 100% ಅಗೇನ್ಸ್ಟ್ ಆ ರೂಲ್ಸಿಗೆ. ಬಿಕಾಸ್ ಯಾವ ನನ್ನ ಮಗ ತಾನೇ ಕ್ಯಾಮರಾನ ಎದುರುಗಡೆ ಇಟ್ಕೊಂಡು ಅದರ ನೋಡ್ಕೊಂಡು ಓಡಿಸ್ತಾನೆ, ಎದುರುಗಡೆ ತಾನೇ ಇಟ್ಕೊಂಡು ರೋಡ್ ನೋಡೋದು. ಮಳೆ ಸ್ಟಾರ್ಟ್ ಆಯಿತು ಬೇರೆ. ಮಳೆ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ಯೋಚನೆ ಬರುತ್ತೆ, ಮಳೆ ಶುರು ಆಯಿತು, ಇನ್ನು ಮಾರ್ಚ್ ಶುರು ಆಗಲಿ ಅಂತ ಅದೊಂದು ಡೈಲಾಗ್ ಇದೆಯಲ್ಲ, ಯಾವುದೋ ಮೂವಿದು, ಅದೇ ಯೋಚನೆ ಬರುತ್ತೆ. ಇದೊಂದು ರೂಲ್ಸ್ ತಂದಿದ್ದು ತಪ್ಪೆ. ಅದಕ್ಕೂ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಏನಾದ್ರು ಇಟ್ಟರೆ ಆಯ್ತದೆ. ಅದನ್ನು ಬಿಟ್ಟು ಒಂದೇ ಸಲ ಬ್ಯಾನ್ ಅಂತ ಹೇಳಿದರೆ ಯಾರು ತಾನೇ ತಡ್ಕೊಳ್ತಾರೆ. ಈಗ ಇನ್ ಕೇಸ್ ಕರ್ನಾಟಕದಲ್ಲಿ ಬಂತು ಅಂತ ಇಟ್ಕೊಳ್ಳಿ, ಎಷ್ಟು ಜನ ದೊಡ್ಡ ದೊಡ್ಡ ವ್ಲಾಗರ್ಸ್ಗಳಿಲ್ಲ, ಅವರಿಗೆಲ್ಲ ಏಟೆ ತಾನೆ. ನಾವೇನೋ ಈಗ ಸಣ್ಣ ಮೊಳಕೆ ಅಷ್ಟೇ, ನಾವೆಲ್ಲ ಈಗ ಜಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರೋದು. ಅವರೆಲ್ಲ ದೊಡ್ಡ ಆಲದ ಮರಗಳು. ಸೊ ಆಲ್ರೆಡಿ ಒಂದು ಸ್ಟೇಜಿಗೆ ಹೋಗಿದ್ದಾರೆ. ಸೊ ಅವ್ರದ್ದೆಲ್ಲ ಈ ಥರ ಆಗ್ಬಿಟ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ಈ ವಿಷಯ ಪ್ರಾಬಬ್ಲಿ ಎಲ್ಲರಿಗೂ ಗೊತ್ತು ಅಂದ್ಕೊಳ್ತೀನಿ, ಮೆಜಾರಿಟಿ ಎಲ್ಲರಿಗೂ ಗೊತ್ತಿರುತ್ತೆ. ಅಂತೂ ಒಂದು ಇದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದೆ ಅಷ್ಟೇ. ಯಾಕೋ ಮಳೆ ಸ್ಟಾರ್ಟ್ ಆಯಿತು ಗುರು. ಇನ್ನು ಮೊಬೈಲು ಡ್ಯಾಮೇಜು, ನಾನು ಡ್ಯಾಮೇಜ್ ಆಯ್ತೀನಿ, ಈ ಗ್ಲಾಸು ಡ್ಯಾಮೇಜು, ಮೈಕು ಡ್ಯಾಮೇಜ್, ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸೋಣ, ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ಗಂಟ ಸಿ ಯು ಬೈ, ಸೈನಿಂಗ್ ಔಟ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ, ಅದ್ರ ಜೊತೆ ಬೆಲ್ ನೋಟಿಫಿಕೇಷನ್ನು ಆನ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.